ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಮೊದಲು ಭೇಟಿ ಕೊಟ್ಟಿದ್ದು ಮೇಡಮ್ ಟುಸಾಡ್ಸ್ ಅವರ ಮೇಣದ ವಸ್ತು ಸಂಗ್ರಹಾಲಯಕ್ಕೆ. ಇದು ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಒಳಗಡೆ ಹೋದ್ಮೇಲೆ ಎಲ್ಲ ನೋಡ್ಕೊಂಡು ಬರಲಿಕ್ಕೆ ಸುಮಾರು 2ರಿಂದ 2.5 ಗಂಟೆ ಬೇಕಾಗುತ್ತೆ. ಅದ್ಭುತವಾದ ಲೋಕನೇ ಸೃಷ್ಟಿ ಮಾಡಿದ್ದಾರೆ. ಮೇಡಮ್ ಟುಸಾಡ್ಸ್ ಇವರು ಫ್ರೆಂಚ್ ಶಿಲ್ಪಿ. ಸಾವಿರದ 1835ರಲ್ಲಿ ಈ ಮೇಡಮ್ ಟುಸಾಡ್ಸ್ ಅವರು ಲಂಡನ್ನಲ್ಲಿ ಮೇಣದ ವಸ್ತು ಸಂಗ್ರಹಾಲಯನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಐತಿಹಾಸಿಕ ಮತ್ತು ರಾಜಮನೆತನದವರ ನೈಜ ಗಾತ್ರದ ಮೇಣದ ಪ್ರತಿಭೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ಕೆಲವು ಸೆಲೆಬ್ರಿಟಿಗಳು ಅಂದರೆ ಫುಟ್ಬಾಲ್ ಪ್ಲೇಯರ್ಸು, ಕ್ರಿಕೆಟ್ ಪ್ಲೇಯರ್ಸು, ಬಾಲಿವುಡ್ ಆಕ್ಟ್ರಸ್ಸು, ಹಾಲಿವುಡ್ ಆಕ್ಟ್ರಸ್ಗಳದ್ದು ಮೇಣದ ಪ್ರತಿಭೆಗಳನ್ನ ಮಾಡಿಟ್ಟಿದ್ದಾರೆ. ರಣಬೀರ್ ಕಪೂರು, ದೀಪಿಕಾ ಪಡುಕೋಣೆ, ಐಶ್ವರ್ಯ ರೈ, ಪ್ರಿಯಾಂಕಾ ಚೋಪ್ರಾ, ರಣಬೀರ್ ಸಿಂಗು, ಮಾಧುರಿ ದೀಕ್ಷಿತ್, ಅಮಿತಾಬ್ ಬಚ್ಚನ್ನು, ಶಾರುಖ್ ಖಾನು, ಕೊಹ್ಲಿ ಈ ಥರ ಸುಮಾರು ಜನ ಕ್ರಿಕೆಟ್ ಪ್ಲೇಯರ್ಸು ಎಲ್ಲರೂ ಇದ್ದಾರೆ. ಗಾಯಕರುಗಳು ಇದ್ದಾರೆ. ಕೆಲವು ಕಡೆ ಅಂತೂ ನಿಜವಾದ ಮನುಷ್ಯರು ಯಾರು, ಪ್ರತಿಮೆಗಳು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅವರು ಫೋಟೋ ತೆಗೆಸೋಕ್ಕೆ ಅಂತೇಳಿ ನಿಂತಿದ್ರೆ ಸೇಮ್ ವಿಗ್ರಹಗಳ ಥರನೇ ಕಾಣಿಸ್ತಿದ್ರು. ಕೆಲವು ಸಾರಿ ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ನಮ್ಮ ಕತ್ರೀನಾ ಕೈಫು, ರಿತಿಕ್ ರೋಷನ್ನು, ಸಿಂಗರ್ಸ್ಗಳದ್ದು ಪ್ರತಿಮೆಗಳನ್ನ ಮಾಡಿಟ್ಟಿದ್ದಾರೆ. ಕೆಲವು ಹಾಲಿವುಡ್, ಬಾಲಿವುಡ್ ಫಿಲಮ್ಗಳದ್ದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ಇಂಗ್ಲೆಂಡಿನ ರಾಜಮನೆತನದವ್ರದ ಪ್ರತಿಮೆ ಮಾಡಿಟ್ಟಿದ್ದಾರೆ. ಅದ್ರ ಜೊತೆ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಕೋಬೋದು. ನಮ್ಮ ಕ್ಯಾಮ್ರಾದಲ್ಲಿ ನಾವೇ ತಕ್ಕೋಬೋದು. ಅಲ್ಲಿ ಸೆಟ್ ಮಾಡಿಟ್ಟಿರೋ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಳೋದಾದರೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಅವರಿಗೆ ಪೇ ಮಾಡಿಬಿಟ್ಟು ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅದು ಪ್ರಿಂಟನ್ನು ತೊಗೊಂಬರ್ಬೋದು. ಈ ಹಾಲಿವುಡ್ ಮೂವಿನಲ್ಲಿ ಮಾಟಗಾತಿಯರ ಬಗ್ಗೆ ಮತ್ತು ಸ್ವಲ್ಪ ಈ ಭಯಾನಕ ಪಿಕ್ಚರ್ಗಳು ಜಾಸ್ತಿ ಇದ್ದಾವೆ. ಆ ಥರ ಸನ್ನಿವೇಶನ ಸೃಷ್ಟಿ ಮಾಡಿ ಇಲ್ಲಿ ಸೆಟ್ ಹಾಕಿದ್ದಾರೆ. ಅದಕ್ಕೆ ಭಯಾನಕವಾದ ಸೌಂಡ್ ಎಫೆಕ್ಟ್ಸ್ ಇದೆ. ಇದರೊಳಗಡೆ ಹೋಗಬೇಕಾದ್ರೆ ಒಬ್ಬೊಬ್ಬರೇ ಹೋದರೆ ನಿಜವಾಗ್ಲೂ ಭಯ ಆಗುತ್ತೆ. ಆಮೇಲೆ ಇದರೊಳಗಡೆ ಹೋದ್ಮೇಲೆ
ಅವ್ರು ಯಾವ ಥರ ರೂಟ್ ತೋರಿಸಿರ್ತಾರೋ ಅದೇ ಥರ ಹೋಗಿ ವಾಪಸ್ ಬರಬೇಕು. ನಾವು ಮತ್ತೆ ಏನಾದರೂ ನಾವು ಬಂದ ದಾರಿನಲ್ಲಿ ವಾಪಸ್ ಬರ್ತೀವಿ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಬರಲಿಕ್ಕೆ ಗೊತ್ತಾಗಲ್ಲ. ಈಗ ನಾವು ಹೋಗ್ತಿರೋದು ಸ್ಪಿರಿಟ್ ಆಫ್ ಲಂಡನ್ ರೈಡ್. ಇದು ರೈಲ್ವೆ ಹಳಿ ಥರ ಮಾಡಿ ಅದಕ್ಕೆ ನಮ್ಮಲ್ಲಿ ಆಟೋ ಬರ್ತಾವಲ್ಲ ಆ ಥರ ಸೆಟ್ ಮಾಡಿದ್ದಾರೆ. 2 ಸೀಟ್ ಇದೆ. ಇವು ಸುಮಾರು ಒಂದು 7-8 ಇದೆ. ಅವೆಲ್ಲ ಭರ್ತಿ ಆದಮೇಲೆ ಒಂದು ರೈಡ್ ಕರ್ಕೊಂಡು ಹೋಗ್ತಾರೆ. ಈ ಥರ ಒಂದು 7-8 ಮಾಡಿದ್ದಾರೆ. ಅದರಲ್ಲಿ ಇಬ್ಬಿಬ್ಬರು ಕೂತ್ಕೊಂತ ಹೋದರೆ ಇದು ಎಲ್ಲರೂ ಕೂತ್ಕೊಂಡ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈ ಆಟೋ ಸೀಟ್ಗಳು ಟರ್ನ್ ಆಗ್ತಿರುತ್ತೆ. ಇದೆಲ್ಲ ಮೇಣದ ಪ್ರತಿಮೆಗಳೇ, ಇವು ಯಾವ ಒರಿಜಿನಲ್ ಮನುಷ್ಯರಲ್ಲ. ಆದ್ರೂ ಒರಿಜಿನಲ್ ಮನುಷ್ಯರುಗಳನ್ನೇ ಕುಂಟಿಸಿದ್ದಾರೆ ಅನ್ನಂಗೆ ಕಾಣಿಸುತ್ತೆ. ಇದರಲ್ಲಿ ಒಂದು ರೌಂಡ್ ಹಾಕೋವಷ್ಟೊತ್ತಿಗೆ ನಾವು ಯಾವುದೋ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಆಗ್ತಾ ಇತ್ತು. ಹಿನ್ನೆಲೆಯಲ್ಲಿ ಅಂದಿನ ಪರಿಸ್ಥಿತಿಗಳನ್ನ ವಿವರಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಹತ್ತಿ ಇಳಿಯೋದ್ರೊಳಗೆ ಕಾಲು ತುಂಬ ನೋವಾಗ್ಬಿಡುತ್ತೆ, ಅಷ್ಟು ದೊಡ್ಡದಿದೆ. ಸುಮಾರು ಈ ರೈಡು ಒಂದು 20 ನಿಮಿಷ ಇದೆ. 20 ನಿಮಿಷ ಇಲ್ಲಿ ಹಾಕಿರೋ ಸೆಟ್ಟೆಲ್ಲ ನೋಡ್ಕೊಂಬರ್ಬೋದು. ಹಳೇ ಕಾಲದ ಮೂವಿಯಿಂದ ಹೊಸ ಕಾಲದ ಮೂವಿ ತನಕ ಸೆಟ್ ಹಾಕಿದ್ದಾರೆ. ಒಂದು ಮೇಣದ ಪ್ರತಿಮೆನ ತಯಾರು ಮಾಡಲಿಕ್ಕೆ 4 ತಿಂಗಳು 20 ಮಂದಿ ಕಲಾವಿದರು ಕೆಲಸ ಮಾಡಬೇಕಾಗತ್ತೆ. ಇದನ್ನು ನೋಡ್ಲಿಕ್ಕೆ ಹೋಗಲಿಕ್ಕೆ ಎಂಟ್ರಿ ಟಿಕೆಟ್ ಇದೆ. 35ರಿಂದ 40 ಯೂರೋ ಆಗುತ್ತೆ ಒಬ್ಬರಿಗೆ. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಲಂಡನ್ ಐ. ಇದು ವಿಶ್ವದ ಅತಿ ಎತ್ತರದ ಕ್ಯಾಂಟಿಲೀವರ್ ಪೆರ್ರೀಸು. ಸುಮಾರು 443 ಅಡಿ ಎತ್ತರ ಇದೆ. 32 ಕ್ಯಾಪ್ಸೂಲ್ಸ್ ಅಂದರೆ ಗಾಜಿನ ತೊಟ್ಟಿಲುಗಳನ್ನ ಹೊಂದಿದೆ. ನಮಗೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಆಗಿದ್ದರಿಂದ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಗಾಜಿನ ತೊಟ್ಲು ಖಾಲಿ ಆದ ತಕ್ಷಣ ಅದನ್ನೊಂದು ಸಾರಿ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಈ ಗಾಜಿನ ತೊಟ್ಲುಗಳನ್ನ ಕ್ಯಾಪ್ಸೂಲ್ಸ್ ಅಂತ ಕರೀತಾರೆ. ಒಂದು ಕ್ಯಾಪ್ಸೂಲ್ಸಲ್ಲಿ ಒಂದು ಸಾರಿಗೆ 28 ಜನ ಕೂತ್ಕೋಬೋದು. ಇದು ಒಂದು ರೌಂಡ್ ಹಾಕಲಿಕ್ಕೆ ಸುಮಾರು 30 ನಿಮಿಷ ಬೇಕಾಗುತ್ತೆ. ಒಂದೊಂದು ಖಾಲಿಯಾಗಿ ಅದಕ್ಕೆ ಹೊಸ್ದಾಗಿ ಹತ್ಕೊಂಡು ಅದು ಸ್ಟಾರ್ಟ್ ಆಗೋ ತನಕ ಒಂದು ಮೂವ್ ಆಗಿ ಒಂದು ಜಾಗದಲ್ಲಿ ನಿಂತಿರುತ್ತೆ. ಆವಾಗ ನಾವು ಲಂಡನ್ ಸಿಟಿ ಪೂರ್ತಿ ನಿಂತಿದ್ದ ಜಾಗದಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಿಗ್ ಬೆನ್ನು ಮತ್ತು ಹೌಸ್ ಆಫ್ ಪಾರ್ಲಿಮೆಂಟು ಅದೆಲ್ಲ ಕಾಣಿಸ್ತಾ ಇದೆ. ಇದು ಥೇಮ್ಸ್ ನದಿ ದಡದಲ್ಲಿರೋದ್ರಿಂದ ಅಲ್ಲಿ ಓಡಾಡೋ ಬೋಟ್ಗಳು ಮತ್ತು ಬ್ರಿಡ್ಜ್ಗಳು ಎಲ್ಲ ಮೇಲೆ ಹೋದಂಗೆ ಕಾಣಿಸ್ತಾ ಬರುತ್ತೆ. ಇವತ್ತು ಆಕಾಶದ ತುಂಬ ಮೋಡ ಇತ್ತು. ಒಂದು 2-3 ಸಾರಿ ಮಳೆನೂ ಬಂತು.
ಇಲ್ಲಿ ಕಾಣಿಸ್ತಿರೋದು ಗೋಲ್ಡನ್ ಜೂಬ್ಲಿ ಬ್ರಿಡ್ಜು. ಕೆಲವರೆಲ್ಲ ಥೇಮ್ಸ್ ನದಿನಲ್ಲಿ ಬೋಟಿಂಗ್ ಹೋಗ್ತಾಯಿದ್ರು. ಇಲ್ಲೆಲ್ಲ ನದಿಗಳಲ್ಲಿ ನಗರ ವೀಕ್ಷಣೆಗೆ ಬೋಟ್ಗಳಲ್ಲಿ ಕರ್ಕೊಂಡೋಗ್ತಾರೆ. ಟಿಕೆಟ್ ತೊಗೊಂಡು ಬೋಟಲ್ಲಿ ನದಿನಲ್ಲಿ ಒಂದು ರೌಂಡು ನೋಡ್ಕೊಂಬರ್ಬೋದು, ಚೆನ್ನಾಗಿರುತ್ತೆ. ಇದಾಗಲೇ ತುತ್ತ ತುದಿಗೆ ಹೋಗಿದೆ. ನೆಕ್ಸ್ಟು ನಾವಿದ್ದೀವಿ. ನದಿ ದಡಗಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತು ನಾನು ಹೋದ ಊರುಗಳಲ್ಲೆಲ್ಲ ನದಿಗಳಲ್ಲಿ ಬೋಟ್ಗಳಲ್ಲಿ ಪ್ರವಾಸಿಗರನ್ನ ನಗರ ವೀಕ್ಷಣೆಗೆ ಕರ್ಕೊಂಡೋಗೋ ವ್ಯವಸ್ಥೆ ಇದೆ. ಪೂರ್ತಿ ಮೇಲಿಂದ ನಗರ ಕಾಣಿಸ್ತಾ ಇರೋದಿದು. ವಿಡಿಯೋದಲ್ಲಿ ನೋಡೋದಕ್ಕಿಂತ ಹಾಗೆ ನಾವು ಅಲ್ಲೇ ಸ್ವತಃ ಇದ್ದು ನೋಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುತ್ತ ತುದಿಗೆ ಹೋದ್ಮೇಲೆ 360 ಡಿಗ್ರಿ ವ್ಯೂನಲ್ಲಿ ಲಂಡನ್ ನಗರವನ್ನು ನೋಡ್ಬೋದು. ಆ ಉದ್ದೇಶದಿಂದನೇ ಈ ಲಂಡನ್ ಐನ ಮಾಡಿದ್ದಾರೆ. ಈ ಲಂಡನ್ ಐನಲ್ಲಿ ಪೂರ್ತಿ ಎತ್ತರಕ್ಕೇರಿದ ಮೇಲೆ ವಾತಾವರಣ ಕ್ಲಿಯರ್ ಆಗಿದ್ರೆ, ಅಂದರೆ ಮೋಡ ಏನೂ ಇಲ್ದಲೇ ಕ್ಲಿಯರ್ ಆಗಿದ್ರೆ ಸುಮಾರು 40 ಕಿಲೋಮೀಟ್ರ್ ತನಕ ಲಂಡನ್ನನ್ನು ವೀಕ್ಷಣೆ ಮಾಡ್ಬೋದು. ನೋಡೋದಕ್ಕೆ ಲಂಡನ್ ಐ ನಮ್ಮ ಜಾಯಿಂಟ್ ವೀಲ್ ಥರ ಕಾಣಿಸುತ್ತೆ. ಆದರೆ ಇದರೊಳಗೆ ಕೂತ್ಕೊಂಡ್ಮೇಲೆ ನಿಧಾನವಾಗಿ ಮೇಲಕ್ಕೆ ಹತ್ತಿಸಿ ನಿಧಾನವಾಗಿ ಕೆಳಗಡೆ ಇಳಿತಾ ಬರೋದ್ರಿಂದ ಸ್ವಲ್ಪನೂ ಭಯ ಆಗಲ್ಲ. ತುತ್ತ ತುದಿಲಿ ಸುಮಾರು ಒಂದು 5 ನಿಮಿಷ ನಿಲ್ಲಿಸ್ತಾರೆ. ಇದು ನಮ್ಮ ಮೊದಲ ದಿನದ ಲಂಡನ್ ವೀಕ್ಷಣೆಯ ಸಂಕ್ಷಿಪ್ತ ಚಿತ್ರಣ. ಈ ವಿಡಿಯೋಗಳು ಲಂಡನ್ ಪ್ರವಾಸದ ನನ್ನ ಸ್ವಂತ ಅನುಭವಗಳು ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಗಿರುತ್ತೆ. ಈ ವಿಡಿಯೋಗಳನ್ನ ನೋಡಿ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನೋಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಇದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.